ಟಿಕೆಟ್ ಬುಕ್ಕಿಂಗ್ನ ನಾವು ಹೋದ ಭಾನುವಾರನೇ ಓಪನ್ ಮಾಡಿದ್ವಿ. ಇಲ್ಲಿವರೆಗೂ ಒಂದು ನನ್ನ ಪ್ರಕಾರ ಇವತ್ತೊಂದು ಮಾರ್ನಿಂಗ್ ಶೋ ಈಗ ಹೌಸ್ಫುಲ್ ಆಗಿದೆ, ಮ್ಯಾಟ್ನಿನೂ ಹೌಸ್ಫುಲ್ ಆಗಿಬಿಟ್ಟಿದೆ. ಫಸ್ಟ್ ಶೋ ಸೆಕೆಂಡ್ ಶೋದು ಒಂದು 30-40 ಟಿಕೆಟ್ ಉಳ್ಕೊಂಡಿದೆ. ಶನಿವಾರದ್ದು ಆಗಲೇ 60ರಿಂದ 70 ಭಾಗ ಸೇಲ್ ಆಗಿಬಿಟ್ಟಿದೆ. ಭಾನುವಾರದ್ದು ಬುಕ್ಕಿಂಗ್ ನಡೀತಾ ಇದೆ. ಆನ್ಲೈನ್ ಬುಕ್ಕಿಂಗ್ ಇರೋದ್ರಿಂದ ಮೈ ಶೋನಲ್ಲಿ ಕಂಪ್ಲೀಟ್ ಕಂಪ್ಯೂಟರೈಸ್ ಆಗಿರೋದ್ರಿಂದ ಅದು ಫುಲ್ ಬಿಟ್ಬಿಟ್ಟಿದ್ದೀವಿ, ಅದು ನಡೀತಾ ಇದೆ. ಒಂದು ಹೊಸ ಪಿಕ್ಚರ್ ರಿಲೀಸ್ ಆದರೆ ಹೆಂಗೆ ಆಡಿಯನ್ಸು ಟಿಕೆಟ್ ತೊಗೊಂಡು ಒಂದು ಸಂತೋಷ ಪಟ್ಕೊಂಡು ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ಒಳಗೆ ಬರ್ತಾರೆ, ಅದು ಇವತ್ತು ಬೆಳಿಗ್ಗೆನೂ ನಡೆದಿದೆ ಥಿಯೇಟ್ರ್ ಮುಂದೆ. ಪಟಾಕಿ ಹೊಡೆದು ಡೋಲ್ ಹೊಡ್ಕೊಂಡು ಡ್ಯಾನ್ಸ್ ಮಾಡಿ ಪುನೀತ್ ಅವ್ರನ್ನ ಹೊಗಳ್ಕೊಂಡು ಜೈಗಾರಿಕೆ ಹಾಕ್ಕೊಂಡು ಅವರ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಬಂದು ತುಂಬ ಹಬ್ಬದ ವಾತಾವರಣದಲ್ಲಿ ಥಿಯೇಟ್ರ್ ಸುತ್ತ ಆಚರಣೆ ಮಾಡಿ ಪಿಕ್ಚರ್ ನೋಡ್ದಾಗ ಕೂತಿದ್ದಾರೆ ಇವರು. ಅದು ನಾನು ಅವರು ಒಂಥರ ಲೆಜೆಂಡ್ ಕ್ಯಾಟಗರಿನಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ ಪುನೀತ್ ಅವರು. ಆ ಲೆಜೆಂಡ್ರಿ ಕ್ಯಾಟಗರಿಗೆ ಸೇರಿದ ಮೇಲೆ ಅದು ಅವ್ರ ಬರ್ತ್ಡೇಗೆ ಅಂತ ಹೇಳಿನೇ ರಿಲೀಸ್ ಮಾಡ್ತಾ ಇದ್ದಿದ್ದು. ಅದು ವಜ್ರೇಶ್ವರಿ ಇರ್ಬೋದು, PRK ಇರ್ಬೋದು. ಇವತ್ತು ಆಫೀಸ್ ಹೊಸದಾಗಿ PRK ಅಂತ ಹೇಳಿದೆ, ಮುಂಚೆ ವಜ್ರೇಶ್ವರಿ ಪೂರ್ಣಿಮಾ ಎಂಟರ್ಪ್ರೈಸಸ್ ಇದು. ಅಲ್ಲಿಂದ ರಿಲೀಸ್ ಮಾಡ್ತಾನೆ ಇದ್ದಾರೆ. ಅವರ ಬರ್ತ್ಡೇ ವೀಕ್ಗೆ ಅಂಥೇಳಿ ರಿಲೀಸ್ ಮಾಡ್ತಾರೆ. ಹೋದ ವರ್ಷ 2 ದಿನ ಮುಂಚೆ ಮಾಡಿದರು, ಅದ್ರ ಹೋದ ವರ್ಷ ಬರ್ತ್ಡೇಗೆ ಸಿಕ್ಕಿತ್ತು. ಈ ಸತಿ ಬರ್ತ್ಡೇ ಮಧ್ಯದಲ್ಲಿ ಬಂದ್ಬಿಟ್ಟಿದೆ, ವಾರದ ಮಧ್ಯೆ. ನಾವೇನು ಚಿತ್ರದ್ದು ವಾರ ಅಂತ ಏನು ಹೇಳ್ತೀವಿ, ಶುಕ್ರವಾರದಿಂದ ಗುರುವಾರ ತನಕ ಇದು ಮಧ್ಯದಲ್ಲಿ ಬಂದಿರೋದ್ರಿಂದ 13ನೇ ತಾರೀಕು ಶುಕ್ರವಾರ ರಿಲೀಸ್ ಮಾಡಿದ್ದಾರೆ. ಪಿಕ್ಚರ್ ಚೆನ್ನಾಗಿದೆ, ಅವ್ರಿಗಿರೋ ಅಭಿಮಾನಿಗಳ ಫಾಲೋಯಿಂಗ್ ಚೆನ್ನಾಗಿದೆ. ಆ ಒಂದು ದೃಷ್ಟಿನಲ್ಲಿ ಇವತ್ತು ಪಿಕ್ಚರು ಹೌಸ್ಫುಲ್ ನಡೀತಾ ಇದೆ. ಅದ್ರ ಬಿಟ್ಟು ಇನ್ನೇನು ಹೇಳಲಿಕ್ಕೆ ಬರೋದಿಲ್ಲ ಅವ್ರ ಬಗ್ಗೆ. ಈ ಹ್ಯಾಸ್ ಬಿಕಮ್ ಅ ಲೆಜೆಂಡ್. ಕನ್ನಡ ಇಂಡಸ್ಟ್ರಿಗೆ ಒಂದು ಲೆಜೆಂಡ್ ಆಗಿಬಿಟ್ಟಿದ್ದಾರೆ. ಯಾವತ್ತೂ ಅವರು ಸ್ಟಾರ್ ಅನ್ನೋ ಒಂದು ಕಿರೀಟನ ಇಟ್ಕೊಂಡು ನಮ್ಗಳು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಒಬ್ಬ ಸ್ನೇಹಿತನ ಜೊತೆ ಮಾತಾಡೋ ರೀತಿನಲ್ಲೇ ಮಾತಾಡ್ತಾ ಇದ್ದಿದ್ದು, ಹೋಗೋ ಬಾರೋ ಅಂತಾನೆ ಮಾತಾಡ್ಕೊಂಡು ಇರ್ತಾ ಇದ್ದಿದ್ದು. ಮತ್ತೆ ಹೆಚ್ಚಿಗೆ ಕರಿತಾ ಇದ್ದಿದ್ದು ಪುನೀತ್ ಅನ್ನೋದಕ್ಕಿಂತ ಅವ್ರದ ಒರಿಜಿನಲ್ ಹೆಸರು ಲೋಹಿತ್ ಅಂತ ಕರೆದಿರೋದು ಇದೆ. ಇದೆಲ್ಲ ಆ ಹೆಸರು ಕರ್ಕೊಂಡು ಮಾತಾಡೋದು ಇದೆ ಅವ್ರ ಜೊತೆ. ಥಿಯೇಟ್ರಿಗೆ ಬಂದಾಗಲೂ ಅಷ್ಟೇ, ಅದು ನನ್ನ ಥಿಯೇಟ್ರ್ನಲ್ಲಿರೋ ವಾಚ್ಮೆನ್ ಅವ್ರನ್ನ ಎದುರುಗಡೆ ನಿಂತಿರೋನಿಂದ ಹಿಡಿದು ನನ್ನ ಆಫೀಸಿಗೆ ಬರೋ ತನಕ ಯಾರ್ಯಾರು ಸಿಗ್ತಾರೆ ಎಲ್ಲರನ್ನೂ ಒಂದೇ ಮನೋಭಾವದಲ್ಲಿ ಒಂದೇ ರೀತಿಯಲ್ಲಿ ಸಂತೋಷವಾಗಿ ಮಾತಾಡಿಸಿ, ಅವರು ಯಾರಿಗೂ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಆ ಒಂದು ನಾನು ದೊಡ್ಡ ಸ್ಟಾರು ಅನ್ನೋ ಗತ್ತನ್ನ ಮೇಂಟೈನ್ ಮಾಡಿರಲಿಲ್ಲ. ಯಾರ ಹತ್ರನೂ ಆ ದೊಡ್ಡಸ್ತಿಗೆ ತೋರಿಸ್ಕೊತಾರೆ. ಅದು ಬಹುಶಃ ಕೆಲವ್ರಿಗೆ ಮಾತ್ರ. ಶಿವಣ್ಣನ ನೋಡಿದ್ದೀವಿ ಅದೇ ರೀತಿಯಲ್ಲಿ, ಇವ್ರನ್ನ ನೋಡಿದ್ದೀವಿ. ರಾಜ್ಕುಮಾರ್ ಅವ್ರನ್ನ ನೋಡಬೇಕಾದ್ರೆ ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದೆ, ಅವ್ರನ್ನೂ ನೋಡಿದ್ದೀವಿ ನಮ್ಮ ಥಿಯೇಟ್ರಿಗೆ ಬಂದಾಗ. ಅವರಿಗೆಲ್ಲರೂ ಅದೇ ರೀತಿಯಲ್ಲಿ ನಡ್ಕೊಂಡಿರೋದು ನಮ್ಗಳ ಜೊತೆ. ಯಾರೂ ದೊಡ್ಡಸ್ತಿಗೆ ತೋರಿಸಿ ಅಥವಾ ಒಂದು ನಾನು ದೊಡ್ಡ ಹೀರೋ ನಾನು ಹೇಳ್ದಂಗೆ ಕೇಳೋ ಅನ್ನೋ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ. ಅದೇ ಅವ್ರನ್ನ ಜನ ಮೆಚ್ಕೊಳ್ಳೋದ ಅಂತ ಒಂದು ಅನಿಸುತ್ತೆ. ಮತ್ತು ಅವ್ರು ಯಾವುದೇ ಪಿಕ್ಚರ್ ಮಾಡಿದಾಗ ಚಿತ್ರದ ಕಥೆನಲ್ಲಿ ಅದು ಎಲ್ಲ ವರ್ಗದವರು, ಎಲ್ಲ ವಯಸ್ಸಿನವ್ರಿಗೂ ಹಿಡಿಬೇಕು ಆ ಚಿತ್ರ. ಆ ಕಥೆಯಿಂದ ಅವ್ರಿಗೊಂದು ಏನಾದರೂ ಒಂದು ಮೆಸೇಜ್ ಹೋಗಬೇಕು, ಅಥವಾ ಅದರಿಂದ ಒಂದು ಏನೋ ಸಂತೋಷ ಸಿಕ್ಕಬೇಕು ಅವರಿಗೆ. ಈ ರೀತಿಯಾದ ಒಂದು ಚಿತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಯಾವುದೇ ರೀತಿಯಾದ ತೀರಾ ಕಮರ್ಷಿಯಲೈಸೇಷನ್ ಮಾಡೋಕ್ಕೆ ಹೋಗಿ ಚಿತ್ರದ್ದು ಏನು ಹೇಳಲಿ, ಆ ಒಂದು ಮರ್ಯಾದೆ ಅನ್ನೋದೇನಿದೆ, ಆ ಒಂದು ಬಂದೋಬಸ್ತ್ ಏನಿದೆ, ಅದನ್ನು ಬಿಟ್ಟು ಆ ಚೌಕಟ್ಟನ್ನು ಬಿಟ್ಟು ಈಚೆ ಹೋಗಿ ಮಾಡ್ತಾ ಇರಲಿಲ್ಲ. ಅದು ಜನರನ್ನು ಗೆದ್ದಿದೆ, ಅವರು ಜನರ ಮನಸ್ಸುಗಳನ್ನ ಗೆದ್ದಿದೆ ಅಂತ. ರಾಜ್ಕುಮಾರ್ ಅವ್ರು ಬಂದಾಗ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕ್ರೌಡ್ನ. 2-3 ಹಲವಾರು ಸತಿ ನಾವೇ ರಿಕ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ಬೇಡ, ಇವತ್ತು 4 ಶೋನು ಫುಲ್ಲಾಗಿದೆ, ಸ್ವಲ್ಪ ಶೋ ರಶ್ ಕಮ್ಮಿ ಆಗಲಿ, ಆಮೇಲೆ ಬನ್ನಿ ಅಂತ ಹೇಳಿ ಕೇಳ್ಕೊಂಡಿರೋದು ಇದೆ. ಅದಕ್ಕೆ ಅವ್ರು ಸ್ಪಂದಿಸಿದ್ದಾರೆ, ಹೌದಪ್ಪ ನಿಮಗೆ ತೊಂದರೆ ಆಗೋದಾದರೆ ಬೇಡ, ನಾನು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಹೋಗಿರೋದು ಇದೆ. ಇವರು ಶಿವಣ್ಣ ಒಂಥರ, ಅವರು ಏನು ಹೇಳಲಿ, ಅವರೊಂಥರ ಗೋಗೆಟರ್. ರಾಜಾರಾಮ್ ನಿನಗೆ ಗೊತ್ತಿಲ್ಲ, ನಾನು ಕರ್ಕೊಂಡೋಗಿ ಕೂರಿಸ್ತೀನಿ ಬಾ ಅಂತ. ಒಂದು ನಾರ್ಮಲ್ ಒಬ್ಬ ಮನುಷ್ಯನಿಗೆ ಒಂದು ಹೊಸ ಪಿಕ್ಚರ್ನ ನಾನು ನೋಡಬೇಕು ಅಂತ ಇರೋನು
ನಾನು ಕೂತ್ಕೊಳಕ್ಕೆ ಒಂದು ಕಡೆ ಜಾಗ ಕೊಟ್ಬಿಡಿ ಸರ್, ಎಲ್ಲ ಒಂದು ಕಡೆ ನೆಲದ ಮೇಲೆ ಕೂತ್ಕೊಂಡು ನೋಡ್ತೀನಿ ಅನ್ನೋ ಥರ ಬಂದು ಇಲ್ಲಿ ನಮ್ಮ ಥಿಯೇಟ್ರ್ನಲ್ಲಿ ಬಾ ಕೂತ್ಕೊಳ್ಳೋಣ, ನಾನು ತೋರಿಸ್ತೀನಿ ಜಾಗನ ಅಂದ್ಬಿಟ್ಟು ಬಾಲ್ಕನಿ ಮೆಟ್ಲಲ್ಲಿ ಅವ್ರ ಜೊತೆ ಕೂತ್ಕೊಂಡು ಪಿಕ್ಚರ್ ನೋಡಿದ್ದೀನಿ. ಬಾಲ್ಕನಿದು ಎ ರೋನಲ್ಲಿ ಸ್ಟೆಪ್ಸ್ದು ಇದ್ರ ಮೇಲೆ ಖರ್ಚೀಫ್ ತೆಗೆದ್ಬಿಟ್ಟು ಒದರ್ಬಿಟ್ಟು ಬಾರ ಜನ ಕೂತ್ಕೋ ಅಂತ ಅಂದ್ಬಿಟ್ಟು ಜೊತೆಲಿ ಕೂತ್ಕೊಂಡು ಪಿಕ್ಚರ್ ನೋಡಿರೋ ಸನ್ನಿವೇಶನೂ ಇದೆ. ಈ ಥರದ್ದೆಲ್ಲ ಅದೆಲ್ಲ ಕೆಲವರು ನಡವಳಿಕೆಗಳು, ಇದರಿಂದ ನಾವು ಆ ಥರ ಅವ್ರನ್ನ ನೋಡಿದ್ದೀವಿ, ಅವ್ರ ಜೊತೆ ಬೆರೆತ್ಕೊಂಡಿದ್ದೀವಿ, ಮಾತಾಡಿಸಿದ್ದೀವಿ. ಆದ್ದರಿಂದ ಅದನ್ನು ಹೇಳ್ಬೋದು. ಫ್ಯಾನ್ಸ್ಗಳ ಜೊತೆನೂ ಅಷ್ಟೇ, ಏನೇ ಮೈಮೇಲೆ ಬೀಳಲಿ, ಏನೇ ಮಾಡಲಿ, ಕೋಪ ಮಾಡ್ಕೊಂಡು ಯಾಕ್ರ ಮೈಮೇಲೆ ಬೀಳ್ತೀರಾ, ನಾವು ಸ್ವಲ್ಪ ಇರಿ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ನಿಂತ್ಕೊಂಡು ಎಲ್ಲರಿಗೂ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗೋವಂಥ ಚಿತ್ರ ಅವರು ತೀರೋದ ನಂತರ ಏನು ಹೇಳಲಿ, ಅದು ಆ ಇಂಡಸ್ಟ್ರಿದು ಒಂದು ಎನರ್ಜಿ ಲೆವೆಲ್ ಕಮ್ಮಿ ಆಗೋಯ್ತು. ಪವರ್ ಸ್ಟಾರ್ ಅಂತ ಇಟ್ಟಿರೋ ಹೆಸರಿಗೆ ಆ ಪವರ್ದು ಒಂದು 30ರಿಂದ 40 ಭಾಗ ಪವರ್ನೇ ಎತ್ಕೊಂಡು ಹೋಗ್ಬಿಟ್ರು ಈಚೆ ಕಡೆ. ಅದು ಎಲ್ಲಿಗೂ ನಾವು ಭರ್ತಿ ಮಾಡಲಿಕ್ಕಾಗಲ್ಲ, ಅದನ್ನು ಪೂರೈಸ್ಕೊಡೋದಕ್ಕಾಗೋದಿಲ್ಲ ಯಾರ ಕೈನಲ್ಲಿ, ತುಂಬ ಕಷ್ಟ ಇದೆ. ಯಾಕಂದರೆ ಇವ್ರನ್ನ ಯಾವ ರೀತಿ ಮೆಚ್ಕೊಂಡಿದ್ದಾರೆ ಜನ ಅನ್ನೋದಕ್ಕೆ ಸಾಕ್ಷಿ ರಿಲೀಸ್ ಆಗ್ತಾಯಿದ್ರು ಪಿಕ್ಚರ್ಗಳು. ಇಲ್ಲಿ ನಮಗೆ ಹೊಸ ಪಿಕ್ಚರ್ ರಿಲೀಸ್ ಆಗಿರೋ ಥರ ಕಾಣಿಸುತ್ತೆ. ಇದು ಹೊಸ ಪಿಕ್ಚರ್ಗಳಿಗೆ ಹೆಂಗೆ ಜನ ಬಂದು ನಿಂತ್ಕೊಂಡು ಟಿಕೆಟ್ಗೆ ಕ್ಯೂ ನಿಂತ್ಕೊಂಡು ತೊಗೊಂಡು ಒಂದು ಹೊರಗಡೆ ಎಲ್ಲ ಆಚರಣೆಗಳು ಮಾಡಿ ಒಳಗೆ ಬರ್ತಾರೆ, ಅದನ್ನು ನೋಡ್ತಾ ಇರೋದ್ರಲ್ಲೇ ನಿಮ್ಗೆ ಅರ್ಥ ಆಗಬೇಕು ಎಷ್ಟು ಕಳೆದಿದೆ ಇಂಡಸ್ಟ್ರಿ. ಮತ್ತು ಕನ್ನಡ ಇಂಡಸ್ಟ್ರಿ ಆ್ಯಸ್ ಸಚ್ ಕೋವಿಡ್ ಆದಮೇಲೆ ಹಲವಾರು ಕಾರಣಗಳಿದೆ. ಏನೋ ಇಂಡಸ್ಟ್ರಿ ಒಂದು ಸ್ಥಿರಕ್ಕೆ ಬರೋದಕ್ಕೆ ಅಥವಾ ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗೋದಕ್ಕೆ ಒಂದು ಪಿಕ್ಚರ್ಗಳನ್ನ ರಿಲೀಸ್ ಮಾಡೋ ಒಂದು ಸನ್ನಿವೇಶನೇ ಇರ್ಬೋದು, ಅಥವಾ ವ್ಯಾಪಾರದ್ದು ಏನು ಟರ್ಮ್ಸ್ ಇದೆ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟ್ರು ಥಿಯೇಟ್ರಿಗೆ ಅದೇ ಇರ್ಬೋದು, ಮತ್ತು ಸರ್ಕಾರದಿಂದ ಥಿಯೇಟ್ರ್ ಕಡೆಗೆ ಕೊಡ್ತಾ ಇರೋ ಒಂದು ಯಾವುದೇ ರೀತಿಯಾದ ಸಹಕಾರ ಇರ್ಬೋದು. ಇದು ಅದರಲ್ಲೆಲ್ಲ ತುಂಬಾ ಬದಲಾವಣೆಗಳಾಗಬೇಕಾಗಿದೆ, ತುಂಬಾ ಅವರು ಕೊರತೆಗಳಿದೆ. ಅದನ್ನೆಲ್ಲ ಸರ್ಕಾರದ ಕಡೆಯಿಂದ ಕೆಲವುದನ್ನೆಲ್ಲ ನಮಗೆ ಫ್ರೀ ಮಾಡಿಕೊಡ್ಬೇಕಾಗಿಲ್ಲ. ಅವರು ಕೆಲವೊಂದು ಪರ್ಸೆಂಟೇಜ್ ರಿಯಾಯಿತಿ ಕೊಟ್ಟರೂ ನಮಗೆ ಅನುಕೂಲ ಆಗುತ್ತೆ. ಕೆಲವೊಂದು ಕಡೆ ಅವರ ಸಹಕಾರ ಬೇಕು ಕೆಲವು ವಿಷಯದಲ್ಲಿ. ಮತ್ತು ಇಲ್ಲಿ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ಸ್ಗೆ ಜೊತೆ ಕೊಟ್ಟಿದ್ದಾರೆ ನಮಗೆ ಇಷ್ಟು ವರ್ಷ. ಕನ್ನಡ ಚಿತ್ರರಂಗ 100 ವರ್ಷಕ್ಕೂ ಹೆಚ್ಚಾಗಿದೆ. ಇನ್ನು ಮುಂದಕ್ಕೂ ಅದು ಚಿತ್ರರಂಗ ಅದೇ ರೀತಿಯಲ್ಲಿ ಇರಬೇಕು ಅಂದರೆ ಥಿಯೇಟ್ರ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ದಯವಿಟ್ಟು ಒಳ್ಳೆ ಬಿಸ್ನೆಸ್ ಟರ್ಮ್ಸ್, ಶೇಕಡಾವಾರ ಪದ್ಧತಿ ಏನು ಮಾಡಿ ಮಲಯಾಳಂ ಇಂಡಸ್ಟ್ರಿ ಉಳ್ಕೊತು 15 ವರ್ಷದ ಹಿಂದೆ, ಅಥವಾ ತಮಿಳು ತೆಲುಗು ಇಂಡಸ್ಟ್ರಿ ಹೆಂಗೆ ಉಳ್ಕೊಂಡು ಇವತ್ತು ಮೆರೀತಾ ಇದೆ, ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗನೂ ಮೆರೆಯೋದಕ್ಕೆ ಆ ರೀತಿಯಾದ ಕೆಲವು, ಎಲ್ಲನೂ ಅಲ್ಲ, ಕೆಲವು ನಿಯಮಗಳನ್ನ, ವ್ಯಾಪಾರದ ನಿಯಮಗಳನ್ನ, ಪದ್ಧತಿಗಳನ್ನ ಅದನ್ನು ತಂದು ಇಲ್ಲಿ ಅಳವಡಿಸ್ಕೊಂಡ್ರೆ ನಾವು ಅದೇ ರೀತಿಯಾದ ಒಂದು ಬೆಳವಣಿಗೆಯನ್ನು ನೋಡ್ಬೋದು ಕನ್ನಡ ಇಂಡಸ್ಟ್ರಿನಲ್ಲಿ. ಅಥವಾ ಕನ್ನಡ ಇಂಡಸ್ಟ್ರಿ ಇನ್ನೂ ಹೆಚ್ಚಿಗೆ ಮೇಲೇರಿಕೆಯನ್ನು ನೋಡ್ಬೋದು. 1-2 ಚಿತ್ರ ಅಲ್ಲ, 10-15 ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರಗಳಾಗೋ ಸಾಧ್ಯತೆ ಇರ್ತವೆ, ಅಥವಾ ಪ್ಯಾನ್ ವರ್ಲ್ಡೇ ಆಗ್ಬೋದು. ಆ ಸಾಧ್ಯತೆ ಕೂಡ ಅಷ್ಟು ಟ್ಯಾಲೆಂಟ್ ಇರುವಂಥವ್ರು ಇದ್ದಾರೆ ನಮ್ಮಲ್ಲಿ. ಅದನ್ನು ಮಾಡೋದಕ್ಕೆ ಅನುಕೂಲಗಳಾಗಬೇಕು. ಅದನ್ನು ಅವ್ರನ್ನ ಎತ್ತಿ ಕಟ್ಟಕ್ಕಾಗೋದು ನಮಗೇನಿದ್ರು ಚಿತ್ರಮಂದಿರಗಳಿಂದ. ಚಿತ್ರಮಂದಿರಗಳನ್ನೇ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಸ್ಟಾರ್ ವ್ಯಾಲ್ಯೂ ಕ್ರಿಯೇಟ್ ಆಗೋದೇ ಹೇಗೆ, ಸ್ಟಾರ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡೋದೇ ಹೇಗೆ, ಅಥವಾ ಅವ್ರ ಮಾರ್ಕೆಟ್ ವ್ಯಾಲ್ಯೂನ ಅಲ್ಲಿಗೆ ತಲುಪಿಸೋದೇ ಹೇಗೆ ಅನ್ನೋ ಒಂದು ಪ್ರಶ್ನೆ ಇದೆ. ವ್ಯಾಪಾರದ ರೀತಿ ನೀತಿನ ದಯವಿಟ್ಟು ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ಗಳು ಸ್ವಲ್ಪ ಗಮನ ಕೊಟ್ಟು ಥಿಯೇಟ್ರಿಗೆ ಕೂಡ ಒಂಚೂರು ಅನುಕೂಲ ಆಗೋ ಥರ ಮಾಡಿಕೊಟ್ರೆ ಅದನ್ನು ನಮಗೆ ಥಿಯೇಟ್ರನ್ನ ಮುಂದುವರಿಸೋದಕ್ಕೆ ಅನುಕೂಲ ಆಗುತ್ತೆ.